ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ತುಂಬಾ ಸಮಯದ ನಂತರ ನಾನು ಒಂದು ವಿಶೇಷವಾಗಿರುವಂತಹ ವಿಡಿಯೋ ಜೊತೆಗೆ ನಿಮ್ಮೊಂದಿಗೆ ಭೇಟಿ ಆಗ್ತಾ ಇದ್ದೀನಿ. ಕೃಷಿ ಉಪಕರಣಗಳಾಗಿರ್ಬೋದು, ಇದೆಲ್ಲ ಎಷ್ಟೊಂದು ಇಷ್ಟ, ಹಾಗೇನೆ ಇದನ್ನ ಕಲೆಕ್ಷನ್ ಮಾಡುವಂತದ್ದಾಗಿರ್ಬೋದು, ಇದರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸುವಂತದ್ದು ನನಗೆ ನಿಜವಾಗ್ಲೂ ತುಂಬಾ ಇಷ್ಟವಾದಂತ ಕೆಲಸ. ನನ್ನ ಹಳೆಯ ವಿಡಿಯೋಸ್ ಎಲ್ಲ ನೀವು ಚೆಕ್ ಮಾಡಿದ್ರೆ, ರೆಸಿಪಿ ವಿಡಿಯೋಸ್ ಎಲ್ಲ, ಅದ್ರಲ್ಲೆಲ್ಲ ನಾನು ಜಾಸ್ತಿಯಾಗಿ ಈ ಹಳೆಯ ವಸ್ತುಗಳನ್ನೆಲ್ಲ ಕಲೆಕ್ಷನ್ ಮಾಡಿರುವಂತದ್ದನ್ನೆಲ್ಲ ನಿಮ್ ಜೊತೆಗೆ ಶೇರ್ ಮಾಡಿದ್ದೀನಿ. ಅದೇ ರೀತಿ ನನ್ಗೆ ತುಂಬಾನೇ ಇಷ್ಟವಾಗಿರುವಂತಹ ಒಂದು ಕಾರ್ಯಕ್ರಮವನ್ನ ನಮ್ಮ ಮಳಂತ್ಯಾರು ಚರ್ಚಿನಲ್ಲಿ ಇವತ್ತು ಆಯೋಜಿಸಿದ್ರು. ಅದಾದ್ರೆ ಕೊಂಕಣಿ ಮಹತ್ವದ ದಿನವನ್ನ ನಾವು ಆಚರಿಸಿದ್ವಿ. ತುಂಬಾನೇ ಒಂದು ಅದ್ಭುತವಾಗಿರುವಂತಹ ಕಾರ್ಯಕ್ರಮ. ಆ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ಸಾಂಸ್ಕೃತಿಕ ಕಾರ್ಯಕ್ರಮದಿಂದ ಹಿಡಿದು ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಪ್ರಾಚೀನ ವಸ್ತುಗಳ ಬಗ್ಗೆ ಕೂಡ ಹಲವಷ್ಟು ನಿಮಗೆ ಮಾಹಿತಿ, ಹಾಗೇನೆ ವಿಶೇಷವಾಗಿ ಇದರ ಒಂದು ಏನ್ ಹೇಳ್ತಾರೆ ನೋಟವನ್ನ ನಿಮ್ ಜೊತೆಗೆ ನಾನು ಇಡ್ಲಿಕ್ಕೆ ಇವತ್ತು ಇಷ್ಟಪಡ್ತೀನಿ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋವನ್ನ ಸ್ಟಾರ್ಟ್ ಮಾಡೋ. मुझे बाई लेक ताचा घरा दाड़ मुंटेता अवगिते येंगी अವು ಕೈ ಗಲ್ತಾ ಸಕಾಣಿ ಉಟ್ಟಾನ ಸಾಟ್ ಆಟೋರಾಡು ಸಾಟ್ ನೋರಾಡು ಸಾಟ್ ಬಾರಾವರಾಡು ಸಾಟ್ ದೋನೋರಾಡು ಸಾಟ್ ತೀನೋರಾಡು ಸಾಟ್ ಚಾರೋರಾಡು एक साट आठोराಡು टाइट अವು ಕೈ गलता तो मुंटा तू स्वरूप येत आहे तुझ्या बाई लेक तू पोळी नाही मुझ्या घरा दाड मुंटेता आलो देखून देवान सांगितले उजव्या हाताक दिल्ले दाव्या हाताक कोण नव्हतो देखून हांवें दाव्या हातान ताका दिल्ल्या पडसार ताका ते गेटी कडेन न्हिदवून जायला हां छोटा काल उलयता सांग तो आपले म्हज्या बायलेक हांव बरें करून पळयना गे हांव सोरोप येता गे तुज्या बायलेक तुका पळोवंक तांकाना जाल्यार म्हज्या घरा धाड म्हूण तेता तो ताका हांव सोडटा गे तू खंय सोरोप येताय तू पियंत नाही हांव खंय पियेता इल्लेल्ले मात घालचें वय गे तर कोण सांगलो तो ताका काय ना ताका दिल्ल्या पोडसारा आपले ताका ते गेटी कडेन न्हिदवून जायला हांव वय गे हां तर बारी बरें केलें मागीर सोमा केलें हां सांगिल्ले बरें तो सांगिल्लो मनीस कोण तो गे तो तुजो बाबू वय गे हां दिता ते आता केला सोमदाना सदाली मागतां देवा पावना ಮಾಡತಾವ್ ಸಕಲ ಪೋಡ್ಲೊಲ್ಲೋ ಕುರ್ಗ್ಯಪ್ಪನಿ ಬೊಂಡೆ ಸೋರ್ತಾನ ಆತ ಮಗ ಲಂಗಡ ಮುಂಡೊಂಚೆಡು ಮೇಳನ ಪೆಪರ ರೇಡು ವಟ ಇಸ್ಕೆಲ್ಲೆ ಬಿಕಾರ್ಯಾನ್ ತಾಂಡಿನ್ ಮಗ ಇಲ್ಲೆ ಸೇರಿಕೆ ಚಮ್ಮಾಲಾದರು ಚೆಡುವ ಪೊಳೆಯಿಲೆ
चेडवातर शिंबोसून मुरये दिसा उतरगट केले उबे रावता पाय पडून बदो घुस पडून धांवले पेपारार एडवटायज केले भिकाऱ्यान दान दिवन मागयले तेरिकेटा माल्याक धरून चेडवा पळयले चेडवातर शिंबोसून मुरये दिसा उतरगट केले उबे रावता पाय पडून बदो घुस पडून धांवले केविले कादा म्हणून गाब झाली तवा चेडवाची ती फोटो धाडली तेरी तेंच गट जाली वकालता रेस्पेरा गायली इगर्जेन पाय पडून मद घुस पडून धांवली केविले कादा म्हणून गाब झाली गावात चेडवाची ती फोटो धाडली तेरी तेंच गट जाली वकालता रेस्पेरा गायली इगर्जेन पाय पडून मद घुस पडून धांवली पेपारार एडवटायज केले भिकाऱ्यान दान दिवन मागयले सैरिकेच्या माल्याक धरून चेडवा पळयले चेडवातर शिंबोसून मुदये दिसा उतरगट केले उबे रावता पाय पडून मद घुस पडून धांवले पेपारार एडवटायज केले भिकाऱ्यान दान दिवन मागयले सैरिकेच्या माल्याक धरून चेडवा पळयले चेडवातर शिंबोसून मुदये दिसा उतरगट केले उबे रावता पाय पडून मद घुस पडून धांवले आतावा नाटले येवेन दिवन पडला तितून आतां पिकली म्हज्या केसांची मुळां म्हाका तें चेडू निर्मणा सर्व म्हजी करता केळकुल्ला लांगडाचो पाय पडलो चेडू घुस पडून धांवला ಪುರಾತನ ವಸ್ತುಗಳ ಪ್ರದರ್ಶನ. ಈ ಒಂದು ಪುರಾತನ ವಸ್ತುಗಳ ಪ್ರದರ್ಶನ ಕೇವಲ ಹಳೆಯ ವಸ್ತುಗಳನ್ನು ನೋಡಲು ಮಾತ್ರ ಅಲ್ಲ, ಅದು ನಮ್ಮ ಇತಿಹಾಸದ ಜೀವಂತ ಸಾಕ್ಷಿಯನ್ನು ಅನುಭವಿಸುವ ಅವಕಾಶ. ಇವು ನಮ್ಮ ಪೂರ್ವಜರ ಬದುಕಿನ ರೀತಿಯನ್ನು, ಅವರ ಕಲಾತ್ಮಕ ನೈಪುಣ್ಯವನ್ನು ಹಾಗೂ ಆ ಕಾಲದ ಸಮಾಜದ ನಂಬಿಕೆ ಅಭ್ಯಾಸಗಳಾಗಿರ್ಬೋದು, ಇದನ್ನೆಲ್ಲ ಪ್ರತಿಬಿಂಬಿಸುತ್ತೆ. ಪ್ರತಿಯೊಂದು ಪುರಾತನ ವಸ್ತುವಿನ ಹಿಂದೆ ಒಂದು ವಿಶಿಷ್ಟವಾಗಿರುವಂತಹ ಕಥೆ ಅಡಗಿದೆ. ಅದು ಆ ಕಾಲದ ತಂತ್ರಜ್ಞಾನ ಆಗಿರ್ಬೋದು, ಸಂಸ್ಕೃತಿ ಆಗಿರ್ಬೋದು ಹಾಗೂ ಜೀವನ ಶೈಲಿಯನ್ನು ಹೇಳುತ್ತೆ. ಇಂದಿನ ವೇಗದ ಬದುಕಿನಲ್ಲಿ ಇಂತಹ ಪುರಾತನ ವಸ್ತುಗಳನ್ನು, ನಮ್ಮ ಬೇರುಗಳನ್ನು ನೆನಪಿಸುವಂಥ ಉತ್ತಮ ಅವಕಾಶವನ್ನು ನಮಗೆ ಇವತ್ತಿನ ಈ ದಿನದ ಒಂದು ಕಾರ್ಯಕ್ರಮದಲ್ಲಿ, ಕೊಂಕಣಿ ಮಹತ್ವದ ದಿನ, ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಒಂದು ಅವಕಾಶ ಸಿಕ್ಕಿದೆ ಇದನ್ನು ನೋಡಲಿಕ್ಕೆ. ಹಾಗೆಯೇ ಈ ವಸ್ತುಗಳನ್ನೆಲ್ಲ ನಮಗೆ ವೀಕ್ಷಿಸಲಿಕ್ಕೆ ಒಂದು ಉತ್ತಮವಾಗಿರುವಂತಹ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಒಂದು ಪುರಾತನ ವಸ್ತುಗಳಾಗಿರ್ಬೋದು, ಇದನ್ನು ಪ್ರದರ್ಶಿಸುವುದರಿಂದ ಕಿರಿಯ ಪೀಳಿಗೆಗೆ ಆಗಿರ್ಬೋದು, ನಮ್ಮ ಮಕ್ಕಳಿಗೆ ಇತಿಹಾಸದ ಅರಿವು ಮೂಡುತ್ತೆ. ಹಿರಿಯ ಪೀಳಿಗೆಗೆ ನೆನಪುಗಳನ್ನು ತರುತ್ತೆ. ಅವರು ಯಾವ ರೀತಿ ಇದನ್ನೆಲ್ಲ ಬಳಕೆ ಮಾಡ್ತಾ ಇದ್ರು, ಇವಾಗ ಯಾವುದೆಲ್ಲ ಚೇಂಜಸ್ ಆಗಿದೆ, ಇದನ್ನೆಲ್ಲ ಅವರಿಗೆ ಒಂದು ಸವಿ ಸವಿ ನೆನಪುಗಳು ಅವರಿಗೆ ಬರಲಿಕ್ಕೆ ಒಂದು ಅವಕಾಶ ಅಂತಲೇ ಹೇಳ್ಬೋದು. ಇವು ನಮ್ಮ ಸಂಸ್ಕೃತಿಯ ಅಮೂಲ್ಯ ಖಜಾನೆ. ಅವುಗಳನ್ನು ಸಂರಕ್ಷಿಸುವುದಾಗಿರ್ಬೋದು, ಇದು ನಮ್ಮ ಹೊಣೆಗಾರಿಕೆ ಆಗಿದೆ. ಹಳೆಯ ಕಬ್ಬಿಣದ ಉಪಕರಣಗಳಿಂದ ಹಿಡಿದು ಮಣ್ಣು ಮಡಕೆ ಆಗಿರ್ಬೋದು, ಆಭರಣ ಆಗಿರ್ಬೋದು, ದೇವರ ಪ್ರತಿಮೆ ಆಗಿರ್ಬೋದು, ಹಾಗೆಯೇ ಹಳೆಯ ಗ್ರಂಥಗಳಾಗಿರ್ಬೋದು, ಬೈಬಲ್, ಇದೆಲ್ಲ ನಾವು ತುಂಬ ವಸ್ತುಗಳನ್ನು ಇಲ್ಲಿ ನಾನಂತೂ ಖಂಡಿತವಾಗ್ಲೂ ವೀಕ್ಷಿಸಿದ್ದೀನಿ. ಹಾಗೆಯೇ ಹಳೆಯ ಪೇಪರ್, ನ್ಯೂಸ್ ಪೇಪರ್ ಆಗಿರ್ಬೋದು, ಇದೆಲ್ಲ ಇತ್ತು. ಇಲ್ಲಿ ಹಳೆಯ ಕಾಯಿನ್ಸ್ ಆಗಿರ್ಬೋದು, ಹಾಗೆಯೇ ಇಲ್ಲಿ ನೋಡ್ಬೋದು ನೀವು ಹಳೆಯ ಒಂದು ನೋಟ್ಗಳು, ನಾವು ಕರೆನ್ಸಿಯನ್ನು ಯಾವ ರೀತಿ ಯೂಸ್ ಮಾಡ್ತಾ ಇದ್ವಿ, ಯಾವ ರೀತಿ ಅದು ಕಾಣಿಸ್ತಾ ಇತ್ತು, ಅದೆಲ್ಲ ಕಲೆಕ್ಷನ್ಸನ್ನು ಇಲ್ಲಿ ನಾವು ಮಾಡಿದ್ದೀವಿ. ಸ್ಪೆಷಲಿ ನಮಗೆ ಕ್ರಿಶ್ಚಿಯನ್ಸ್ನವರಿಗೆ ಈ ಅಲ್ತಾರ್ ಅಂತ ಹೇಳ್ತೀವಿ ನಾವು, ಆಲ್ಟರ್ ಏನಿದೆ ಅದನ್ನು ನಾವು ಹಳೆಯ ಕಾಲದಲ್ಲಿ ಯಾವ ರೀತಿಯೆಲ್ಲ ನಾವು ಅದನ್ನು ನಿರ್ಮಿಸ್ತಾ ಇದ್ವಿ, ಮನೆಯಲ್ಲಿ ತುಂಬ ದೊಡ್ಡ ಸ್ಥಾನ ಅದಕ್ಕೆ ಇತ್ತು. ಸೊ ಅದನ್ನೆಲ್ಲ ನಾವು ಇಲ್ಲಿ ನೋಡಿ ತುಂಬ ಪ್ರೀತಿಯಿಂದ ಇಲ್ಲಿ ಪ್ರದರ್ಶಿಸಿದ್ದಾರೆ. ಹಾಗೆಯೇ ತುಂಬ ಚೆನ್ನಾಗಿ ಅದಕ್ಕೆ ಸ್ಟಿಕ್ಕರನ್ನು ಅಂಟಿಸಿ ಪ್ರತಿಯೊಂದು ವಸ್ತುವಿಗೆ ಏನಂತ ಕರೀತಾರೆ, ಅದರ ಹೆಸರೇನು, ಅದೆಲ್ಲ ಇಲ್ಲಿ ಚೆನ್ನಾಗಿ ನಮಗೆ ಇಲ್ಲಿ ಪ್ರದರ್ಶಿಸಿ ಇಟ್ಟಿದ್ದಾರೆ.
ಹಾಗಾದರೆ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ತುಂಬಾ ಅದ್ಭುತವಾಗಿರುವಂತಹ ಕಾರ್ಯಕ್ರಮ ನಿಮಗೆಲ್ಲರಿಗೂ ಇಷ್ಟವಾಯಿತು ಅಂತೇಳಿ ನಾನು ಭಾವಿಸ್ತೀನಿ. ಇದರ ಇನ್ನೊಂದು ಭಾಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ, ಹಲವಾರು ನೃತ್ಯಗಳಾಗಿರ್ಬೋದು, ಹಾಗೆಯೇ ನಮ್ಮ ಹಳೆಯ ನಮ್ಮ ಸಂಪ್ರದಾಯದ ಕೊಂಕಣಿ ಸಂಪ್ರದಾಯದಲ್ಲಿ ಇರುವಂತಹ ಹಾಡುಗಳನ್ನು, ಗೀತೆಗಳನ್ನೆಲ್ಲ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಲಿಕ್ಕಿದ್ದೀನಿ. ಅದನ್ನು ನಾನು ನನ್ನ ಬರುವಂಥ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಖಂಡಿತವಾಗಲೂ ಈ ವಿಡಿಯೋಗೆ ಲೈಕ್ ಕೊಡಲಿಕ್ಕೆ ಮರಿಬೇಡಿ. ಹಾಗೆಯೇ ಹೊಸದಾಗಿ ನಮ್ಮ ಚಾನೆಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾದರೆ ಖಂಡಿತವಾಗಲೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.